ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಹಬ್ಬ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಊರಿನಲ್ಲಿ ಆಹಾರ ಕಿಟ್ಟನ್ನು ಹಬ್ಬಗಳಿಗೆ ಆಹಾರ ಕಿಟ್ಟನ್ನು ಕೊಡುವ ವಿತರಣೆ ಕಾರ್ಯಕ್ರಮ ಎಲ್ಲರೂ ನಮ್ಮ ಹಿರಿಯರು ಊರಿನ ಹಿರಿಯರು ಎಲ್ಲ ನಮ್ಮ ಅಣ್ಣವ್ರಿಗೆಲ್ರಿಗೂ ಶಂಕರಣ್ಣ ಅವ್ರು ಕೇಳಿದ್ರೆ ಹಿಂಗೆ ಕೊಡ್ಬೇಕನ್ನ ಹೆಂಗ್ ಮಾಡೋಣ ಅಂತ ಹೇಳಿದ್ರೆ ಒಳ್ಳೆಯದಪ್ಪ ಆಯಿತು ಕೊಡಿ ಅಂತ ಅವರು ನನಗೆ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯರು ನಮಗೆ ಒಂದು ಶಕ್ತಿ ಕೊಟ್ಟು ಧೈರ್ಯ ತುಂಬಿ ಕೊಡಪ್ಪ ಅಂತ ಹೇಳಿದ್ದಕ್ಕೆ ನಾವು ಎಲ್ಲ ನಮ್ಮ ಊರಿನ ನಮ್ಮ ಸ್ನೇಹಿತರು ಅನ್ವರ್ ಸಾಬ್ ಆಗಿರ್ಬೋದು ಸೀನಪ್ಪ ಆಗಿರ್ಬೋದು ಅಮೀರ್ ದಾ ಎಲ್ಲರೂ ಸೇರಿ ನಮಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಈ ಆಹಾರ ಕಿಟ್ಟನ್ನು ನಾನು ಈ ತಿಮ್ರಾವತ್ನಲ್ಲಿ ಹುಟ್ಟಿರುವುದು ನನಗೆ ಒಂದು ಹೆಮ್ಮೆ, ನನಗೊಂದು ಅದೃಷ್ಟ. ಏನಂದ್ರೆ ನಾನು ಹುಟ್ಟಿದ್ದೀನಿ ಈ ಊರಲ್ಲಿ, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಒಳ್ಳೇದು ಮಾಡಬೇಕು, ಏನೋ ನಾನು ಕಷ್ಟಪಟ್ಟು ಸಂಪಾದನೆ ಮಾಡೋದ್ರಲ್ಲಿ ನನ್ನ ಎಲ್ರಿಗೂ, ನನ್ನ ಅಕ್ಕ ತಂಗಿಯರಿಗೆ, ನಮ್ಮ ಎಲ್ಲರಿಗೂ, ನನ್ನ ಅಣ್ಣ ತಮ್ಮಂದರಿಗೆ ಒಂದು 25% ನನಗೆ ಬರ್ತಕ್ಕಂಥದ್ರಲ್ಲಿ ಕೊಡಬೇಕನ್ನೋ ಉದ್ದೇಶದಿಂದ ಒಂದು ಆ ಗುರಿಯಿಂದ ಒಂದು ಕೊಡಬೇಕು ಅಂತ ಒಂದು ಸಂತೋಷದಿಂದ ನಾನು ಈ ಕೆಲಸವನ್ನು ಹಮ್ಮಿಕೊಂಡಿದ್ದೀನಿ. ಎಲ್ಲರೂ ಇದಕ್ಕೆ ಸಹಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಗೆ ನಮ್ಮೂರಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಯಾವುದೇ ರಾಜಕೀಯ ಇಲ್ಲ, ಎಲ್ಲರೂ ಒಂದು ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ಬಾಳ್ತಾ ಇದ್ದೀವಿ. ನಮಗೆ ಮೂಲ ಗುರುಗಳಾಗಿರ್ತಕ್ಕಂಥ ಶಂಕರಣ್ಣ ಅವರು ಎಲ್ಲರನ್ನೂ ಒಂದು ದಾರಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ನಾವು ಬೆಳೀತಾ ಇದ್ದೀವಿ. ನಮಗೆ ಎಲ್ಲ ನೋಡಿ, ಎಲ್ಲ ನಮ್ಮ ಹಿರಿಯರೆಲ್ಲ ನಮಗೆ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಇದ್ದೀವಿ. ಅದಕ್ಕೆ ಎಲ್ಲ ಊರಲ್ಲಿ ನೆಮ್ಮದಿಯಾಗಿ ಸುಖ ಶಾಂತಿಯಾಗಿ ನೆಮ್ಮದಿಯಾಗಿ ಇರಬೇಕು ಇದ್ದೀವಿ. ಇನ್ನೂ ಸುಖ ಶಾಂತಿಯಾಗಿ ಒಳ್ಳೆಯವರು ಇರಬೇಕು. ನಮ್ಮ ಅದೃಷ್ಟ ಊರಲ್ಲಿ ಪಕ್ಕದಲ್ಲಿ ಹೈವೇ, 2 ಕಡೆ ಹೈವೇ ಬರ್ತಾ ಇದೆ, ಒಳ್ಳೆ ವ್ಯಾಲ್ಯೂ ಬರ್ತಾ ಇದೆ. ನಿಮಗೂ ಲ್ಯಾಂಡ್ಗೂ ಊರಿಗೂ ಎಲ್ಲ ಚೆನ್ನಾಗಿದೆ. ಇನ್ನು ಸ್ವಲ್ಪ ಊರು ಡೆವಲಪ್ ಆಗಬೇಕು, ಒಂದು ಹಾಸ್ಪಿಟ್ಲನ್ನು ಕೊಡಬೇಕು. ನಾವೆಲ್ಲ ಅದು ಕಟ್ಸೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ಊರಿನ ಹಿರಿಯರೆಲ್ಲ ಕೈ ಜೋಡಿಸಿ ಅದು ಎಲ್ಲ ಕೊಡ್ತೀವಿ ಅನ್ನೋ ಉದ್ದೇಶದಿಂದ, ಅವರು ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ನಮಗೆ ಹೇಳಿದ್ದಾರೆ ಅಣ್ಣ ಅವರು, ಏನು ಬೇಕಾದರೂ ನೀವು ಓಡಾಡಿ ಮಾಡಪ್ಪ, ಊರಿಗೆ ಡೆವಲಪ್ ಮಾಡಿ, ನಾವು ಇದ್ದೀವಿ ಅಂತ ಹೇಳಿದ್ದಾರೆ. ಅದು ದೊಡ್ಡ ಶಕ್ತಿ ಕೊಟ್ಟಂಗೆ ನಮಗೆ ಶಂಕರಣ್ಣ ಅವರು. ಅವರಿಗೆ ನಾವೆಲ್ಲರೂ ಊರಿನವರೆಲ್ಲ ಸೇರಿ ಅಭಿನಂದಿಸೋಣ ಈ ದಿನ. ಈ ಊರಲ್ಲಿ ಸ್ಕೂಲು ಎಲ್ಲ ಇವಾಗ ನೋಡಿ, ಕಾಂಪೌಂಡ್ ಎಲ್ಲ ರೆಡಿ ಆಗ್ತಾ ಇದೆ. ಯುನೈಟೆಡ್ ವೇ ಕಂಪನಿಯವರು ಕಾಂಕ್ರೀಟ್ ಹಾಕ್ಸಿದ್ದೀವಿ, ಪೈಂಟ್ ಮಾಡಿಸಿದ್ದೀವಿ ಹೈಸ್ಕೂಲ್ ಹತ್ರ. ಈ ನಮ್ಮ MLA ಅವರು ಕಾಂಪೌಂಡ್ ಮಾಡಿಸ್ತಾ ಇದ್ದಾರೆ, MD ಸೀನಣ್ಣ ಅವರು ಕಟ್ಸ್ಕೊಡ್ತಾ ಇದ್ದಾರೆ. ಐಮಾಸ್ 2 ಲೈಟ್ ಹಾಕ್ಸಿದ್ದೀವಿ MLA ಅವ್ರ ಕೋಟಾದಲ್ಲಿ. ಇನ್ನೂ ನಮ್ಮ ಊರು ಡೆವಲಪ್ ಆಗೋದಿದೆ. ಎಲ್ಲ ನಿಮ್ಮ ಸಹಕಾರ, ಎಲ್ಲರೂ ಸಹಕಾರದಿಂದ ಈ ಅನುಕೂಲಗಳಾಗ್ತಾ ಇದೆ. ಇನ್ನು ಮುಂದೆ ಇನ್ನೂ ಆಗೋದು ತುಂಬ ಇದೆ. ಅದಕ್ಕೆಲ್ಲ ಸಹಕರಿಸಿಕೊಂಡು ನಾವು ಒಂದು ಅಣ್ಣ ತಮ್ಮಂದರಾಗಿ ಇರಬೇಕು, ಅಕ್ಕ ತಂಗಿಯರಾಗಿ ಇರಬೇಕು, ಎಲ್ಲರೂ ನೆಮ್ಮದಿಯಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಗ್ರಾಮದಲ್ಲಿರುವಂತಹ ಎಲ್ಲ ಬಡ ಕುಟುಂಬಗಳಿಗೆ ಹಾಗೂ ಎಲ್ಲರಿಗೂ ಕೂಡ ಈ ಒಂದು ದಿನಸಿ ಕಿಟ್ಟನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇದೇನು ಇವತ್ತು ಹೊಸದೇನಲ್ಲ, ಈ ವರ್ಷ ಅಂತಲ್ಲ, ಹಲವಾರು ವರ್ಷಗಳಿಂದ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವರ್ಷನೂ ಕೂಡ ಭಾಗಿಯಾಗಿ ನನ್ನ ಮುಖ್ಯ ಜಯರಾಮ್ ರೆಡ್ಡಿ ಅವರ ಜೊತೆಗೆ ಬರ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲರೂ ಕೂಡ ಏನು ಹುಟ್ಟು ಉಚಿತ, ಸಾವು ಖಚಿತ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ಇವತ್ತು ನಿಟ್ಟಿನಲ್ಲಿ ಇಲ್ಲಿ ಮುಖ್ಯವಾಗಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ. ಇವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಒಂದು ದಾರಿಯಲ್ಲಿ ಸಾಗಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ, ಈ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ತಿಮರಾವತನಹಳ್ಳಿ ಗ್ರಾಮದಲ್ಲಿ ಪ್ರತಿಯೊಂದು ವರ್ಷನೂ ಕೂಡ
ಬಡವರು ಕೂಡ ಎಲ್ಲರೂ ಕೂಡ ರಂಜಾನ್ ಆಗಿರಬಹುದು, ಯುಗಾದಿ ಆಗಿರಬಹುದು, ಬಕ್ರೀದ್ ಆಗಿರಬಹುದು, ದೀಪಾವಳಿ ಆಗಿರಬಹುದು, ಎಲ್ಲರೂ ಕೂಡ ಸರಿ ಸಮಾನವಾಗಿ ಹಬ್ಬಗಳನ್ನು ಆಚರಣೆ ಮಾಡಬೇಕು ಒಂದು ಭಾವನೆ ಇಟ್ಕೊಂಡು ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಜಯರಾಮ್ ರೆಡ್ಡಿ ಅಣ್ಣನವರು ಪ್ರತಿ ಒಂದು ವರ್ಷನೂ ಕೂಡ ಎಲ್ಲರಿಗೂ ಕೂಡ ದಿನಸಿ ಕಿಟ್ಟನ್ನು ಕೊಡ್ತಾ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಜಯರಾಮ್ ರೆಡ್ಡಿ ಅಣ್ಣನವ್ರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತ, ಅದ್ರ ಜೊತೆಗೆ ಜಯರಾಮ್ ರೆಡ್ಡಿನೆಲ್ಲ ಈ ಪಂಚಾಯತಿ ಎಲ್ಲ ಮಾಜಿ ಸದಸ್ಯರಿದ್ದಾರೆ, ಕೈ ಜೋಡಿಸಿದ್ದಾರೆ. ಹಾಗೂ ತಿಮ್ರಾವತ್ನಹಳ್ಳಿ ಪಂಚಾಯತಿ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ತುಂಬಾ ಅದ್ದೂರಿಯಿಂದ ಸಂತೋಷದಿಂದ ಸಡಗರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಒಳ್ಳೇದನ್ನ ಮಾಡ್ತಾರೆ, ಒಂದು ವಿಚಾರ ಹೇಳ್ತೀನಿ. ಒಂದು ಮಾವಿನ ಗಿಡದಲ್ಲಿ ಯಾವ ಮಾವಿನ ಬಿಡುತ್ತೋ, ಮಾವಿನ ಹಣ್ಣು ಬಿಡುತ್ತೋ ಆ ಮಾವಿನ ಹಣ್ಣಿಗೆ ಕಳ್ಳು ಬೀಳೋದು ಅಲ್ಲ ಸ್ವಾಮಿಗಳೇ? ಒಂದು ಕಾರಣಲ್ಲ, ಮರ ತುಂಬಾ ಕಾದಿದ ಒಂದು ಫಲವು ಕೊಂಬೆಗಳನ್ನೇ ಬಗ್ಗಿಸ್ಕೊಂಡು ಬರುತ್ತೆ. ಯಾಕೆಂತಂದ್ರೆ ಕೆಳಗಡೆ ಇರೋರೆಲ್ಲ ಕಿತ್ಕೊಳ್ಳಿ. ಅದು ಒಂದು ರೀತಿ, ಅದು ಒಳ್ಳೆ ರೀತಿ, ಅದು ಒಳ್ಳೇದು. ಬಟ್ ಎಲ್ಲದಕ್ಕೂ ಒಳ್ಳೇದು. ಆದ್ರೆ ಮಾವಿನ ಗಿಡ ಯಾವ ಮಾವಿನಕಾಯಿ ಬಿಟ್ಟಿರ್ತದೆ, ಈ ಬೇರೆಯವರೆಲ್ಲ ಗಿಡಗಳೆಲ್ಲ ಬಗ್ಗಿರ್ತದೆ, ಜನ ಎಲ್ಲ ಕಿತ್ಕೊಂತಿರ್ತಾರೆ. ಆದ್ರೆ ಪಕ್ಕದಲ್ಲಿರೋರಿಗೆ ದೇಶ ಬರ್ತದಲ್ಲ, ಅದು ಇಲ್ಲಿ ಅದರಲ್ಲಿ ಸ್ವಲ್ಪ ಕೂಡ ಹೊಂದಾಣಿಕೆಯಿಂದ ಹೋದ್ರೆ ಯಾವ್ದು ಕೂಡ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಕೂಡ ಹಬ್ಬವನ್ನ, ಯುಗಾದಿ ಮತ್ತೆ ರಂಜಾನ್ ಹಬ್ಬವನ್ನ ಎಲ್ಲರೂ ಕೂಡ ಆಚರಣೆ ಮಾಡೋಣ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಸ್ವಲ್ಪ ತಡವಾಗಿ ಬಂದ್ವಿ. ನಾವು ನಮ್ಮ ತೋಸಿಫ್ ಅಣ್ಣನವರು, ಜನರಲ್ ಮೆಡಿಕಲ್ ನ ಮಾಲೀಕರು, ಯುವ ನಾಯಕರು, ಹೈದರಾನಗರ್ನ ನಮ್ಮ ತೋಸಿಫ್ ಅಣ್ಣನವರು ಇವರೊಂದು ಮಾತು ಹೇಳ್ತಾ ಇರ್ತಾರೆ, ಯಾವ ಕಾರ್ಯಕ್ರಮಕ್ಕೆ ಹೋಗ್ತೀನೋ ಹೋಗಲ್ವೋ ನನಗ್ ಗೊತ್ತಿಲ್ಲ, ಜಯರಾಮ್ ಅಣ್ಣ ಅವರ ಕಾರ್ಯಕ್ರಮ ಮತ್ತೆ ನಾನು ಹೋಗಲೇಬೇಕು ಅಂತಾರೆ. ಯಾಕೆ ಅಂದ್ರೆ ಜಯರಾಮ್ ರೆಡ್ಡಿ ಅನ್ನ ಇರುವಂತಹ ಒಂದು ಆಸೆ ಆಕಾಂಕ್ಷೆ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡ್ತಾ ಬರ್ತಿದೆ. ನಾನು ನೋಡ್ತಾ ಬರ್ತಾ ಇದ್ದೀನಿ, ಆ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು ಅಂದ್ರೆ ಪ್ರತಿಯೊಂದು ವರ್ಷನೂ ಕೂಡ ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳು ಬಿಸಿ ಇದ್ರೂ ಕೂಡ ತೋಸಿಫ್ ಅಣ್ಣನವರು ಆ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಆ ಪ್ರೀತಿ ಇಲ್ಲಿ ಜಾತಿ ಮುಖ್ಯ ಅಲ್ಲ, ಆವಾಗಲೇ ಹೇಳಿದೆ, ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಬೇಕು. ದೇಶದಿಂದ ನಾವೇನು ಕೂಡ ಗೆಲ್ಲಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತ ನಾವೆಲ್ಲರೂ ಕೂಡ ಸಾಗೋಣ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಎಲ್ಲ ತಿಮ್ರಾವತ್ನಹಳ್ಳಿಯ ಮುಸ್ಲಿಮಾನ್ ಬಾಂಧವರೆಲ್ಲರೂ ಕೂಡ ತುಂಬ ಪೂರವಿ वेदिके के मुंबागदल तुम्हें पूरा बैठे आज कभी भी होंगे, आज क्या नवा क्या भी नहीं, हर एक साल भी मैंने देखी नवा, गई साल भी आता हूँ, सगे साल भी मैं आया था, कभी भी हर साल भी जयराम रेड्डी के जोड़ में हमें पूरे रहेंगे. उनको क्या होना हमारा से कहता था वो सोलह करो तो उनको जोड़ में कभी भी जिंदगी भर रहेंगे करके बोलता. ये काम कौन भी नहीं करते. मुलबागल तालुक में गो से पंचायती 30 पंचायती है, बट उसमें क्या कहते हो जरे पंचायती में एक ने 2 पंचायती पुरता ऐसा काम करती. इसलिए पूरे भी कभी तक हमें जिंदगी में जमीन के ऊपर कितने दिन रहती उतने दिन पूरे भी हम एक माँ के बच्चे सका पूरे भी जाएंगे अगर बोलता. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣನವರು ತುಂಬಾ ನಮ್ಗೆ ಖುಷಿ ಆಗುತ್ತೆ. ನನ್ನ ಒಂದು ಕನ್ನಡ ಕಾರ್ಯಕ್ರಮಕ್ಕೆ ಏನೇನು ನಡೆದ್ರು ಕೂಡ ತಾಲೂಕಿನಲ್ಲಿ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಈ ತರ ಇದೆ, ಈ ತರ ಮಾಡ್ತಾ ಇದೀನಿ, ಯಾವ ರೀತಿ ಹೆಂಗೆ ಎತ್ತ ಅಂತ. ಆ ರೀತಿ ಅವ್ರು ಹೇಳ್ತಾರೆ, ನೀನ್ ಏನೇ ಮಾಡು ನನ್ನ ಕಡೆಯಿಂದ ಸಹಕಾರ ಇರ್ತದೆ, ಸಪೋರ್ಟ್ ಇರ್ತದೆ, ಒಳ್ಳೆ ದಾರಿಯಲ್ಲಿ ಹೋಗೋಣ, ಈ ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ಉಳಿಸೋಣ ಅಂತ ಹೇಳ್ಬಿಟ್ಟು ಕನ್ನಡದ ಬಗ್ಗೆ ತುಂಬಾ ಅಭಿಮಾನವೂ ಕೂಡ ಜಯರಾಮ್ ರೆಡ್ಡಿ ಇರೋದ್ರಿಂದ ಖಂಡಿತವಾಗ್ಲಿ ಕಾರ್ಯಕ್ರಮಕ್ಕೆ, ಯಾಕೆಂದ್ರೆ ಎಷ್ಟೇ ಕೆಲಸ ಕಾರ್ಯಗಳಿದ್ದು ಈ ಕಾರ್ಯಕ್ರಮ ಪ್ರತಿಯೊಂದು ಕೂಡ ಭಾಗಿ ಆಗ್ತೀನಿ. ಮುಂದೆ ಕೂಡ ಅಷ್ಟೇ ಎಲ್ಲರೂ ಕೂಡ ಹೊಂದಾಣಿಕೆ ಹೋಗೋಣ ಅಂತ ಈ ಸಂದರ್ಭ ಹೇಳ್ತಾ, ನೋಡಿ ಎಷ್ಟು ಒಬ್ಬರ ಮನಸ್ಸನ್ನ ಗೆಲ್ಲೋದಕ್ಕೆ ತುಂಬಾ ಕಷ್ಟ ಇದೆ. ಇಲ್ಲಿ ಹಲವಾರು ಜನ, ಇಷ್ಟೊಂದು ಜನ ಸೇರಿ ನಿಮ್ಮ ಮನಸ್ಸನ್ನ ಅವ್ರು ಗೆದ್ದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡ್ತಿದ್ದೀರಾ, ಮುಂದಿನ ದಿನಗಳಲ್ಲೂ ಸಹಕಾರ ಕೊಡ್ತಾ ಎಲ್ಲರೂ ಕೂಡ ಸಾಗೋಣ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡುವ ಸಮಯ ಜಾಸ್ತಿ ಆಗಿಂದ ನಮ್ಮ ಸ್ವಾಮಿಗಳೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಒಳ್ಳೇದು ಕೆಟ್ಟದ್ದು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳ್ಬೇಕು ಅನ್ನೋದನ್ನ ಎಲ್ಲವೂ ಕೂಡ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ, ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡಲಿ. ಅವರಿಗೆ ಆ ಭಗವಂತ ಕುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಇರಲಿ, ನಮ್ಮ ಇಲ್ಲಿ ಮೋಪುರಹಳ್ಳಿ ಮಾರಮ್ಮನ ಆಶೀರ್ವಾದ ಸದಾ ಇರಲಿ ಈ ಸಂದರ್ಭ ಹೇಳ್ತಾ, ಅವ್ರ ಕುಟುಂಬಸ್ಥರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ಹಿರಿಯರು ಕಿರಿಯರು, ನನ್ನ ಅಕ್ಕ ತಂಗಿಯರು, ನನ್ನ ತಂದೆ ತಾಯಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ರ ನಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್ ಕರ್ನಾಟಕ, ಮತ್ತೆ ನಮಸ್ಕಾರ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬೆಳೆಸ್ತಾ ಇರುವಂತ ನಮ್ಮ ಹುಸೇನು ಜಯರಾಮ್ ರೆಡ್ಡಿ ಅವರೇ, ಅವ್ರ ಸ್ನೇಹಿತರಾದ ಶೌಕತ್ ರವರೇ, ಹಾಗೂ ನಮ್ಮ ಗ್ರಾಮದ ಎಲ್ಲ ಮುಖಂಡರೇ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಹಾಗೂ ಶೆಟ್ಟಿಕಲ್ಲು KGF ನಿಂದ ರಿಟೈರ್ಡ್ ಪೊಲೀಸ್ ಆಫೀಸರ್ ಬಂದಿದ್ದಾರೆ.
ಎಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತು ಹೇಳ್ತೀನಿ. ನಾನು ಹೇಳುವುದು ಏನಿಲ್ಲ, ಎಲ್ಲ ನಮ್ಮ ಸುಬ್ಬಾರೆಡ್ಡಿ ಸಂಸ್ಕೃತ, ಕನ್ನಡ, ತೆಲುಗು ಎಲ್ಲ ಬಿಡಿಸಿ ಹೇಳಿದ್ದಾರೆ. ದಾನಗಳು, ಜ್ಞಾನಗಳು ಮಿಕ್ಕಿದ್ದೆಲ್ಲ ಯಾವ ತರ ಇದೆ, ಎಷ್ಟೆಷ್ಟಿದೆ ಅನ್ನೋದನ್ನು ಬಹಳ ಕೂಲಂಕುಷವಾಗಿ ಹೇಳಿದ್ರು. ಜೊತೆಗೆ ನಮ್ಮ ಹುಸೇನ್ ಅವರು ಬಹಳ ಸಿಂಪಲ್ ಆಗಿದ್ರು ಬಹಳ ತೃಪ್ತಿಕರವಾಗಿ ಹೇಳಿದ್ರು. ಆದ್ರೆ ನಾನು 2-3 ಮಾತು ಮಾತಾಡ್ತೀನಿ. ಅದು ಎಲ್ರಿಗೂ ಅರ್ಥ ಆಗಲಿ ಅಂತ ಮಾತೃಭಾಷೆಯಲ್ಲಿ ಹಳ್ಳಿಗಳಿಗೆ ತೆಲುಗಲ್ಲೇ ಮಾತಾಡ್ತೀನಿ. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ. ಕನ್ನಡ ಬರುವುದಿಲ್ಲ ಅಂತಲ್ಲ, ನಾನು ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಿಗೆ ಹೋದಾಗ ತೆಲುಗಲ್ಲೇ ಮಾತಾಡುದು. ಯಾಕಂದ್ರೆ ಅವ್ರಿಗೂ ಪ್ರೀತಿ, ವಿಶ್ವಾಸ ಮಾತಾಡಿದ್ರೆ ಸ್ವಲ್ಪ ಈ ಸಲೀಸಾಗಿ ಅರ್ಥ ಆಗ್ತದೆ. ಕೆಲವು ಅರ್ಥ ಆಗೋದು ಏನಿಲ್ಲ. ಈ కార్యక్రమాన్ని సుమారు 10 ఏళ్ళ జయరాం రెడ్డి నడుపుతా ఉన్నారు. మనకు తెలిసింది లేదు అనుకుంటా. ఆయనకి ఏమో దేవుడు బుద్ధి ఇచ్చిన్నాడో, ఇంకా మహాన్ భావులు ఉన్నారు, ఎంతెంతో కోటీశ్వరులు ఉన్నారు, సహస్రాల కోటీశ్వరులు ఉన్నారు, దేశమంతా ఉన్నారు. ఎవరు ఈ కార్యాలు చేశారు? ఎవరో ఒక్కొక్కరు చేస్తారు, లేదనిలా. అది మా ఊర్లో 10 ఏళ్ళు ఇంకా సతతంగా ఒక దినమిచ్చి ఉండేది కాదు. ప్రతి పండుగకి, హిందువుల పండుగలకి, దీపావళికి, రంజాన్కి, ఉగాదికి ఇస్తా ఉన్నాడు. ఇప్పుడు ఇంకా కొంచెం మెచ్చుగా ఇస్తా ఉన్నాడు. నేనేమో 150 లేదరా, 250 ఉన్నారు. నాకు తెలియదు, నువ్వు లెక్క చెప్తావు అంతే, ఇల్లు లెక్క లేదరా, వాళ్ళ భాగాలు పోయింది 150 మంది చెప్తాను. నేను మామూలుగా నాకు నోట్లనే లెక్క ఊర్లో ఇట్లా దాంట్లో 4, 3, 2 అయిపోయినాయి. దీనికి అందరికీ సరి సమానంగా, పెద్ద అనలా, చిన్న అనలా, లేదు వాడికి ఇస్తాము, ఇంటికి ఆ జాతి వడొద్దు, ఈ జాతి వడొద్దు అనలా, ఊరందరికీ ప్రతి ఒక్కరికిను ఆయనకి ఆ దేవుడేమో మంచి బుద్ధి ఇచ్చి ప్రతి పండగకి ఇస్తా ఉన్నాడు. దాన్ని తీసుకొని కొందరంతా పండుగలకి, నేను కూడా ఎన్నో సరుకులు, అప్పులు చేసి సరుకులు తెచ్చినాను. ఊర్లో 3 భాగాలు దుడ్లు ఉండేలా పండుగ ఇట్లా తేవాలప్ప అంటారు. ఇంట్లో పోయేది ఎవరు అంగిళ్ళలోనో, ఇంకొక అంగిళ్ళలోనో బట్టలు తీసుకునేది, సరుకులు తీసుకునేది, ఎన్నో సరుకులు. నేను నిజంగా చెప్తాను, దేవస్థానం స్టేజ్ పైన అప్పులు తెచ్చి పండుగలు చేసినాం. సరుకులు వేరే వాళ్ళ కథ నేను చెప్పలే, నా కథ నేను చెప్తా. అట్లాగే ప్రతి పండుగకి మన ఊరు వాళ్ళు అదృష్టం చేసినారు. ఆయనే కాదు, మన ఊరు వాళ్ళే అదృష్టం చేసినారు. లేకపోతే ఇట్లా వాడు పుణ్యాత్మను పుట్టుకొని మన ఊరందరికీ ఇస్తా ఉన్నాడు. ఇది మహా శ్రేష్టమైంది. నేను చెప్పకూడదు, ఎదురుగా పొగడకూడదు. తెచ్చుకో చెప్పాలంటే వాడు మా వీడు అనేది అన్వర్ ఎప్పుడో అన్న కుడి చేతిలో ఇచ్చింది, ఆయన చేతిలో జరగకూడదనా అని ఎప్పుడో కలవాలంట మాట్లాడు. అట్లా ఆయన ఇస్తా ఉన్నాడు. ఇదే మా సుబ్బారెడ్డి గారు భలే బాగా చెప్పినాయి. దానాల్లో 16 ఉన్నాయి, జ్ఞానాల్లో 7 ఉన్నాయి. ఇవి అతి శ్రేష్టమైనవి. దాంట్లో యావదే అన్నదానం. అన్నదానానికి ప్రతి పండక్కి ఆయన ఇస్తా ఉన్నాడు. దేవుడు మంచిది చేయని. తిరిగి జ్ఞానాల్లో 7 ఉంటుంది, విద్యాదానం అని. ఆ విద్యాదానానికి నాకు తెలిసినట్టు 3-4 ఏళ్ళు ఇస్తా ఉంటాడు. మన ఊరే కాదు, మన క్లస్టరే కాదు, తాయిలూరు, మన్యాయనపల్లి, తిమ్రాస్పల్లి అన్ని పంచాయతీలు చిన్నోళ్ళకి బుక్కులు, బట్టలు, వాళ్ళకి చదువుకునేకి ఏం కావాలా ఇవంతా చేస్తాడు. జతకి ఆ మేస్టర్లకు కూడా, అంగన్వాడీ వాళ్ళకి, కరోనాలో అప్పుడు ఇవంతా చాలా గర్వంగా చెప్తాము. బిడ్డలు మన ఇట్లా బిడ్డలు పుట్టితే వాళ్ళు పుణ్యాత్ములు. మన బిడ్డలు అట్లా వాళ్ళు కావాలని కోరకుండా మనం చేతిలో ఉంటాను 10 పైసలు 5 పైసలు. ఈ రంజాన్ పండుగలో సామాన్యంగా కూర్చో ఉండే వాళ్ళందరూ వాళ్ళ శక్తి కొద్ది వాళ్ళు ఇస్తారు. వాళ్ళ బిడ్డలకో, చుట్టాలకి అంతా 10 ఇచ్చేవాడు ఇస్తారు, 5 ఇచ్చే వాళ్ళ పద్ధతి ఉంది. రూపాయలు వాళ్ళ సంపాదన 4 గణాలు వెళ్ళని. దాంట్లో కొందరు 1,00,000 ఇచ్చేవాళ్ళు ఉన్నారు, 10,000 ఇచ్చేవాళ్ళు ఉన్నారు, 5,000 మీరందరూ కూడా ఇస్తారు. నాకు తెలుసు. మా వాళ్ళు అంత తెచ్చగల. మా వాళ్ళు ఏమన్నా దేవుడు ఏమన్నా భోజనాలు పెట్టేది, కొత్త ఏడాది ఇది పుట్టిండేది. అన్ని పండుగల కన్నా కొత్త ఏడాది. కొత్త ఏడాది అంటే పెద్దలంతా తెలుసుకొని సమాధానం కూర్చేసేది. అందరినీ షెడ్ వరకు సాయంకాలం నమాజ్ ఇస్తారే 6:30కి ఇఫ్తార్ కుటాన్ని పెట్టి 10 మనిషికి ఒక పొద్దులు ఇంకా వచ్చిన వాళ్ళకి భోజనం పెడితే అది శ్రేష్టముని. మీరే కాదు, మా సంసారంలో పెట్టి వాళ్ళకి కావాల్సిన స్నేహితుల్ని మీరే ఉన్న పెడితే మా రత్మూరుల స్నేహితుల్ని ఇట్లా నేను చాలా బాగా వచ్చినాను. చాలా మంచిదే. ఇట్లా టైంలో ఆ ఇస్తా ఉండేదని సద్వినియోగం చేసుకొని అందరికీ మీరు గౌరవంగా మీ ఇంట్లో 10 మనిషికి మీ ఎంత సహాయం అవుతుంది. వాళ్ళు 1,00,000 ఇచ్చప్ప, మనం 10 పైసలు మన యోగ్యత.
రూపాయి ఇచ్చేవాడు రూపాయి, 2 రూపాయలు ఇచ్చేవాడు 2, 1000 ఇచ్చేవాడు 1000, 1,00,000 ఇచ్చేవాడు 1,00,000 ఇచ్చే. ఇంకా 10 మందికి సహాయం కానీ కోరుతా. ఈ 2 మాటలు మాట్లాడే అవకాశం ఇచ్చిన మీకు ఇంక మాట్లాడేది భాషణాలు కాదు. ఇది ఈ టైము మీకు అందరికీ పాపం నమాజ్ తప్ప అయిపోదు. మీకు 1 గంట కొందరికంతా ఇక్కడ, కొందరు పాపము నమాజ్ చేసేటప్పుడు బట్టలు పెట్టుకుంటే లోపలనే చదువుకోరు, గమనిస్తూ ఉండాలి. సారీ మీకు అందరికీ కూడా నేను సమాధానం చెప్తాను. అంటే మీ నమాజ్ పోయే కాని వాళ్ళకి అందుకే ఈ కార్యం 12కి చేసి 12:15 ముగించేస్తామని అనుకుని నమాజ్ తొందర కూడదు కొత్త నెలలో ఈ నెలలో వాళ్ళకి. కానీ కొంచెం లేట్ అయ్యా. మీ అందరికీ దానికోసం ఆ నమాజ్ పోయిన వాళ్ళకి ఇప్పుడు వందిస్తా, క్షమాపణ కొడతా. ఇది ఉపయోగించుకొని అందరూ బాగుపడాలా, 10 మనిషికి మనము సహాయం చేయాలనేది, మన బిడ్డలు బాగుపడాలని కోరుతా. అందరూ బాగుండాలని కోరిక. ఇంకా అభివృద్ధి పనులు చెప్పినీళ్ళు చాలా సంతోషం. హాస్పిటల్ చేస్తామని మా శక్తి కొద్దీ నేను సరేనా 5,000 100